ಲಕ್ಷ್ಮಿ ಅವರೇ, ಲಕ್ಷ್ಮಿ ಒಳಗಿದ್ದೀರಾ? ಮೇಡಮ್ ಅವರೇ, ಏನ್ ಮನೆ ಹತ್ರ ಹುಡುಕೊಂಡ್ ಬಂದ್ಬಿಟ್ಟಿರಾ? ಯಾಕ ನಿಮ್ಗೆ ಹೇಳಿದ್ರು ನೀವು ಆ ಕಡೆ ಮನೆಗೆ ಹೋಗಿದ್ದಿಲ್ಲ? ಇಲ್ರಿ, ಚೂರಿ ಅವರು ಸ್ವಲ್ಪ ನೆನ್ನೆ ಸ್ಟೇಷನ್ ಬಂದಿದ್ರು. ಅವ್ರೇನೋ ಕಟ್ಟಬೇಕಿತ್ತಂತ, ಯಾವ್ದು ಸೈನ್ ಹಾಕ್ ಹೋಗ್ಬೇಕಿತ್ತಂತ, ಹಳೇದ್ ಯಾವ್ದೋ ಕೇಸ್ ಇತ್ತಂತ ನಿಮ್ ಗಂಡಂದು ಅದಕ್ಕ ಅದು ಸೈನ್ ಹಾಕಕ್ ಬಂದಿದ್ರು. ಅವರ ಬಂದಿದ್ದಾಗ ಇಲ್ಲ ನಾವು ಹಳೆ ಮನ್ಯಾಗ ಇವಿ ಅಂತಂದ್ರು. ಕಮಲಜ್ಜಿ ಮನ್ಯಾಗ ಕೊಟ್ಟಿದ್ವಲ್ಲ ಅದ ಮನ್ಯಾಗ ಬಂದಿವಿ, ನಮ್ ಮನ್ಯಾಗ ನಾವು ಅಂತಂದ್ರು. ಅದಕ್ಕ ಬಂದಿವ್ರಿ. ಏನ್ ಮೇಡಮ್ ಅವರೇ, ತಂಗಿ ತಂಗಿ ಸಿಕ್ಕುದ್ಲಾ? ಸಿಕ್ಕುದ್ಲು ಅಂತಂದ್ರೆ ಕರ್ಕೊಂಡ್ ಬಂದಿಲ್ಲ ಹುಡುಗಿನ? ಪಾಪ ಹುಡುಗಿನೇ ಒಂದೊಂದ್ 3 ಹೊತ್ತು ಕೇಳ್ತಿರ್ತಾವು, ನನ್ ತಂಗಿ ನನ್ನ ಆದ್ಮಿ ಬಂದ ಅಂತ ಕರ್ಕೊಂಡ್ ಬರಕಿಲ್ಲ ಮೇಡಮ್ ಅವರ? ಅಯ್ಯೋ, ಅಲ್ಲ ಕರ್ಕೊಂಡು ಬಂದಿದ್ದೀನಲ್ಲ ಲಕ್ಷ್ಮಿ ಅವರೇ, ಇಲ್ಲ ಇದಾಳಲ್ಲ ಇದೆ ಈ ಹುಡುಗಿನ ಪುಷ್ಪ ಅಂತೇಳಿ. ನೀವೆಲ್ಲ ಬಿಳಿ ಬಟ್ಟೆ ಹಾಕಿರೋದಕ್ಕೆ ನೀವೆಲ್ಲ ಡಾಕ್ಟರ್ ಅನ್ಕೊಂಡ್ ತಿಳ್ಕೊಂಡ್ಬಿಟ್ಟಿರ್ಬೇಕು. ಹುಡುಗಿಗೆ ವೈಟ್ ಬಟ್ಟೆ ಅಂದ್ರೆ ಇಷ್ಟ ಅಂತ ಹೇಳಿ ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಆಸೆ ಅಂತ, ಅದಕ್ಕೆ ಹುಡುಗಿ ಬಿಳಿ ಬಟ್ಟೆ ಹಾಕೊಂಡೈತಲ್ಲ, ಅದಕ್ಕೆ ನಿಮ್ಗೆ ಹಂಗ ಅನಿಸ್ತಿರ್ಬೇಕು. ಅಯ್ಯೋ ಹೌದಾ ಮೇಡಮ್ ಅವರೇ, ನಮ್ಮ ಅಚ್ಚನ ಮನ್ಮಗಳು ಏನೋ ಐತಿ. ಅಯ್ಯೋ ಏಟ್ ಚಲೋಗೈತಿ ಹುಡುಗಿ. ಇಂತ ಹುಡುಗಿನ ಕರ್ಕೊಂಡ್ ಹೋಗ್ಬಿಟ್ಟಿದ್ದಲ್ಲ, ಅವಳಿಗೆ ಎಂತ ಬಾಯಿ ಮಣ್ಣ ಹಾಕೋಗ. ಅವಳು ದರ ಹಾಕಿಲ್ಲ ಬಿಡಿ ಮೇಡಮ್ ಅವರೇ. ಹೌದು ಲಕ್ಷ್ಮಿ ಅವರೇ, ನಾವು ನಮ್ಮ ಮನ್ಯಾಗ ಇಟ್ಕೊಂಡಿದ್ವಿ. ನಮ್ಮ ಮನ್ಯಾಗ ಮತ್ತೆ ಕೃಷ್ಣಪ್ಪರ ಮನ್ಯಾಗ ಒಂದಿನ ಇತ್ತು ಆ ಹುಡುಗಿ. ಅದಕ್ಕೆ ನೀವು ಬೇರೆ ಕರ್ಕೊಂಬನಿ ಅಂತ ಹೇಳಿ ಸೂರ್ಯ ಅವರು ಬಂದಿದ್ರು ನೆನೆ. ಅವ್ರು ಹೇಳೋದ್ರು, ಅವರು ಏನೋ ಹಳೆದು ಯಾವ್ದೋ ಕೇಸ್ ಇತ್ತಲ್ಲ, ಸೈನ್ ಹಾಕಕ್ ಬಂದಿರಲ್ಲ, ಅವ್ರು ಹಂಗ ಅಂತಿದ್ರು. ಆ ಹುಡುಗಿನ ನಮ್ಮ ಮನ್ಯಾಗ ಕರ್ಕೊಂಬಂದ್ಬಿಡಿ, ನೇಹಮ್ಮನ ನಮ್ಮ ಮನ್ಯಾಗ ಅವಳ ಪಾಪ ಇರ್ತಾಳ, ನಮ್ ಶಾಂತಿಯಮ್ಮ ಇರ್ತಾಳಲ್ಲ, ಆಕಿ ಜೊತೆ ಇರ್ತಾಳ ಅಂತಂದ್ರು. ಅದಕ್ಕೆ ಕರ್ಕೊಂಬಂದಿನ್ರಿ. ಆದ್ರೆ ಲಕ್ಷ್ಮಿ ಅವರೇ, ಸ್ವಲ್ಪ ಈ ಹುಡುಗಿ ಕಡೆ ಸ್ವಲ್ಪ ಲಿಖವಾಗಿಟ್ಟಿರಿ. ಬಾತ್ರೂಮ್ ಎಲ್ಲೂ ಹೊರಗಡೆ ಕಳ್ಸ್ಬಿಡಿ ದಡ್ಡಿಗ. ಏನಕ್ಕಂದ್ರ ಈ ಹುಡುಗಿನ ಸಾಯಿಸ್ಬೇಕಂತಾನೆ ಬಾಳ ಮಂದಿ ಇದಾರ, ಅದಕ್ಕೆ ಹೇಳಕತ್ತೀನ್ರಿ. ಅಯ್ಯೋ ನೀವ್ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡ್ರಿ. ಆ ಮನ್ಯಾಗ ನಾವು ಬಾತ್ರೂಮ್ಗೆ ಹೋಗ್ತಿದ್ದಿಲ್ಲ, ತಡಿಯಾಕ ಹೊರಕ್ ಹೋಗುವ ಮತ್ತೆ ನಮ್ಮ ಬೈತಾಳ ಅಂತೇಳಿ. ಈ ಮನ್ಯಾಗ ಏನಿಲ್ರಿ, ಹಳೆದೆಲ್ಲ ಹೋಗಕ್ ಬಿಡ್ತೀವಿ ಬಿಡ್ರಿ, ಇಲ್ಲೇ ಇರ್ತಾರ. ಚೆನ್ನಾಗ್ ನೋಡ್ಕೊಂತೀವಿ ಬಿಡ್ರಿ. ಹಿರಿ ಮೇಡಮ್ ಅವರನ್ನೇ ಇವಳನ್ನ ನೇಹಮ್ಮನ್ನ ಹೊರಕ್ ಹೋಗ್ತೀನಿ. ಅವಳಂತೂ ಕೇಳ್ಕೊಂತಾನೆ ಇದ್ರು, ಯಾವಾಗ್ಲೂ ನನ್ನ ಹಾಕಿ ಹೆಂಗವಳೆ ನೋಡ್ಬೇಕು, ಲಕ್ಷ್ಮಕ್ಕ ನೋಡ್ಬೇಕು ಅಂತೇಳಿ. ನಾನ್ ಹಂಗುವ ನಮ್ಮ ಆಯಪ್ಪನೇನೆ ಬಂದ್ ಅಂದ. ಅದ್ ಯಾವ್ದೋ ಕೇಸ್ಗೆ ಸೈನ್ ಹಾಕಕ್ ಹೋಗಿದಿ, ಆ ಹುಡ್ಗಿ ಬಾಳ್ ಚೆನ್ನಾಗೈತಿ ಹೇಳು ಅಂತ ಅಂದ. ಅದಕ್ಕೆ ಅಯ್ಯೋ ಒಳ್ಳೆ ಹೆಣ್ಮಕ್ಳು, ಈಗ ಕಷ್ಟದಲ್ಲಿರೋ ಹೆಣ್ಮಕ್ಳು ಹೆಂಗ ಬಂದು ಬದುಕಿದ್ರೆ ಸಾಕು ಅಂತ. ಮೇಡಮ್ ಅದೇನೋ ಚೆಕ್ ಮಾಡಿಸ್ತೀವಿ, ಅದೇನೋ ಡಿ ಅಂದ್ರೆ ಏನೋ ಚೆಕ್ ಮಾಡಿಸ್ತೀವಿ ಅಂದ್ರಲ್ಲ, ಏನದು? ಅಯ್ಯೋ ಲಕ್ಷ್ಮಿ ಅವರೇ, ಅದು ಡಿ ಅಲ್ಲ, DNA ಅಂತ ಹೇಳಿ. ಅದನ್ನ ಮಾಡ್ಸಿತೀವಿ. ಇದನ್ನೇ ಬರ್ಬೇಕಿತ್ತು ರಿಪೋರ್ಟ್. ಅವ್ರೇನೋ ಡಾಕ್ಟರ್ ಎಲ್ಲ ಹೊರಕ್ ಹೋಗೋರಂತೆ ಮಾಡ್ಸಿರೋರು. ಅದಕ್ಕೆ ಇದು ಸ್ವಲ್ಪ ಕೇರ್ಫುಲ್ ಆಗಿ ಒಳಗಿಂದೊಳಗೆ ಅಲ್ಪ ಮಾಡ್ಸಿರೋದು. ಅರ್ಚನಮ್ಮ ಸರಿ ಇಲ್ಲ. ಅವಳು ಡಾಕ್ಟ್ರು ಎಲ್ಲ ಜಾಸ್ತಿ ಗೊತ್ತಿರೋಳಿಗೆ. ಅವಳು ಹೆಂಗೆ ಹೋದ್ರ ಹುಡುಗಿನ ಸೇರ್ಸೋಲ್ಲ, ಮನೆ ಒಳಗೆ ಅದೇನಾರು ಮಾಡಿ ಕಿತಾಪತಿ ಮಾಡ್ಬೇಕಂತಳಲ್ಲ. ಅದಕ್ಕೆ ನಾವು ಬೇಡ ಅಂತೇಳಿ ಈ ತರ ಮಾಡ್ತಾ ಇದೀವಿ. ಆ ಅಮ್ಮನ ಹೆಸರು ಎತ್ತಿದ್ರೆ ಮೈಯೆಲ್ಲ ಉರಿಯುತ್ತೆ ಕಣ್ ಮೇಡಮ್ ಅವರ. ಅವಳಿಗಿರ 15 ಬುದ್ಧಿ ಪಾಪ. ಹೆಣ್ಮಗ 24 ವರ್ಷ. ಅವ್ರ ಮನೆಯಾಗ ಕಳೆಯೋಂಗ ಆಗ್ಬಿಡ್ತಲ್ಲ, ಏಟಿರ್ಬೇಕು ಅವಳ್ಗ. ಪಾಪ ಹೆಣ್ಮಗಿ ನೋಡ್ರಿ, ಮಕ ಎತ್ತಿ ಮಾತಾಡಕ್ಕೂ ಇಲ್ಲ. ನಾವ್ ಯಾರು, ನಾವೇನ್ ಬಂಧುನ ಬಳಗನ ಅಂತ ಏನು ಗೊತ್ತಿಲ್ಲ. ಅದಕ್ಕ ಬಾರಮೈತಕ ಬಾ. ಹೋಗಮ್ಮ, ನಿಮ್ಮ ಅತ್ತಿಗೆ ಇಲ್ಲೇ ಇರೋದು. ನಿಮ್ಮ ಅತ್ತಿಗೆ ಅಂತ ನಿನ್ನ ಕೇಳ್ಕಂತಾನೆ ಇರ್ತಾಳ. ಕೂಗಿ ಲಕ್ಷ್ಮಿ ಅವರೇ, ಇನ್ನ ಬರ್ಲೇ ಇಲ್ಲ ಅವ್ರು ನೇಹರು. ಅಯ್ಯೋ ಅವಳಿಗಂತೂ ಈ ಹುಡುಗಿದ ಚಿಂತೆ. ನನಗೂ ಹೆಣ್ಮಕ್ಳು, ಅವಳೆ ಹೆಣ್ಮಕ್ಳನ್ನ ಕಳ್ಕೊಂಡ್ಬಿಟ್ಟಿದ್ರೆ ಹೆಂಗಾಕ. ಅವಳಂತೂ ಬಂದ್ಬಿಟ್ರೆ ನಂಗೆ ಭಾಳ ಇಷ್ಟ ಅಂತೇಳಿ ಒಸಿ ಹೋಗರಿದಿಲ್ಲ. ಇರ್ರಿ ಕೂಗ್ತೀನಿ. ನೇಹ ಬಾರಮ್ಮ ಹೊರಕ. ಅಯ್ಯೋ ನಿಂದ ಅದ್ನೇ ಬಂದವಳೆ, ಬಾ ಹೊರಕ. ಎದಕ್ಕೊಳಗ ಕುಂತಿ? ಹುಡುಗರ್ನ ಅಲ್ಲೇ ಬಿಟ್ಟು ಬಾ, ಸಾಧಿತಕ್ಕ ಬಾ ಹೊರಕ. ಬಂದೆ ಕಣಕ, ಬಂದೆ ಇರ್ರಿ. ಏನ್ ಲಕ್ಷ್ಮಿ ಅಕ್ಕ ಒಳಗ್ ಕುಂತಿದ್ದೋಳ, ಈಟು ಬೇಗ ಬಾ ಅಂತ ಕೂಗ್ದಲ್ಲ, ಯಾಕ? ಯಾರು ಬಂದವ್ರೆ? ನೀನು ಒಳಗೆ ಏನು ಕೇಳಿಸ್ತಿದ್ದಿಲ್ಲ. ಬಾ ಅಂದದ್ ಮಾತ್ರ ಕೇಳಿಸ್ತಿತ್ತು. ಯಾಕ ಏನು? ಏನಿನ್ ನನ್ ಮನೆ ಎಲ್ಲ ಕೇಳ್ತಿದ್ರಲ್ಲ, ನಿನ್ನ ಆದ್ನಿಲ್ಲ ಅಂತೇಳಿ ಬಂದಳ ನೋಡವ ನಿನ್ನ ಆದ್ನಿ. ಹಾಕಿನಿ ನಿನ್ ಗಂಡನ್ ತಂಗಿ. ನೋಡು ಒಂಚೂರು ಪಾಪ ಹುಡುಗಿ ನೊಂದ್ಬಿಟ್ಟೈತಿ. ಯಾರ ಜೊತೆಗೂ ಕತ್ತೆತ್ ಮಾತನೇ ಆಡೋಲ್ತು, ಸುಮ್ನೆ ನಿಂತೈತ್ ನೋಡೋದು. ಅಯ್ಯೋ ಲಕ್ಷ್ಮಕ್ಕ, ನೀನ್ ಹೇಳ್ತಿರತ್ತಾರೇನೆ ನನ್ನ ಆದ್ನಿ ಬಂದವಳೆ. ಅಯ್ಯೋ ಬಾರಮ್ಮ ಮುಂದಕ್ಕ. ಏನಂತೆ ಹುಡುಗಿ ಹೆಸರು ಅಕ್ಕ? ಹೇಳಕ್ಕ ಒಂಚೂರು. ಅಯ್ಯೋ ಈಡ್ ದಿನ ಪಾಪ ಅಪ್ಪ ಅವ್ನ್ ಪ್ರೀತಿ ಸಿಕ್ಕಿಲ್ಲ, ಅದಕ್ಕ ಅಣ್ಣಾತಿಗೆ ಪ್ರೀತಿ ಸಿಕ್ಕಿಲ್ಲ. ನಾನು ಚೆನ್ನಾಗಿ ನೋಡ್ಕೊಂತೀನಿ. ಹೇಳಕ್ಕ ಹುಡುಗಿ ಹೆಸರು ಏನಂತೇಳಿ? ಅದೇನೋ ಪುಷ್ಪನ ಏನೋ ಅಂತೀರಿ. ಏನು ಮೇಡಮ್ ಅವರ, ನನಗೂ ಅಷ್ಟು ಅರ್ಥ ಆಗಿಲ್ಲ. ಏನೋ ಹುಡುಗಿ ಹೆಸರು? ಲಕ್ಷ್ಮಿ ಅವರೇ, ಪುಷ್ಪ ಅಂತಾನೆ ಹುಡುಗಿ ಹೆಸರು. ಅದಕ್ಕೆ ಕರ್ಕಂಬ ಅಂತಂದ್ರಲ್ಲ, ಅದಕ್ಕೆ ಕರ್ಕೊಂಬಂದೆ. ಬಾರಮ್ಮ, ನಿಮ್ಮ ಅಣ್ಣನ ಮಕ್ಕಳ ಮನೆಯಾಗ ಆಕರ್ಸುವಂತ ಬಾ. ಯಾಕಲ್ಲ ನಿಂತಿ? ಬಾ ಪುಷ್ಪ, ಬವ್ವ. ನಾನ್ ನಿಮ್ಮ ಅತ್ತಿಗೆ ಆಗ್ಬೇಕು, ಬಾರೆ ಒಳಕ. ಎದಕ್ಕಲ್ಲ ನಿಂತಿ? ಬಾ ಹೋಗಮ್ಮ ಪುಷ್ಪ, ನಿಮ್ಮ ಅತ್ತಿಗೆ ಕರಿತಾವಳ, ಹೋಗು. ಅಷ್ಟು ಬಗೆಯ ಕರಿತಾವಳ. ಅವಳಿಗೂ ಹೆಣ್ಮಕ್ಳಂದ್ರೆ ಬಾಳ ಇಷ್ಟ. ಅವಳ ಮಗಳನ್ನ ಎಷ್ಟು ಇಷ್ಟಪಡ್ತಾಳ ಗೊತ್ತೇನ? ಅವಳ ಮಗಳು ಸಿಗೋವರೆಗೂ ಒಂತೂ ತಿಂದಿಲ್ಲ ಅಂತ ಯಾಕೆ. ಹಾಸ್ಪಿಟ್ಲ್ ಅವಳು ಅಮ್ಮ ಹೇಳ್ತಿರ್ತಾಳ, ಕಾಮಿನಿ ನಮ್ಗೆ ಡಾಕ್ಟರ್ ಗೊತ್ತಲ್ಲ, ಆ ಅಮ್ಮ ಹೇಳ್ತಿರ್ತಾಳ. ಹೋಗಮ್ಮ ಮಗಳೇ, ಹೋಗು. ಅವ್ರು ಅಷ್ಟ್ ಬಗ್ಗೆ ಕೂಗ್ತಾವ್ರೆ, ಹೋಗು. ನೀನು ಇದಕ್ಕ ಸ್ಟೇಷನ್ ಬಂದಲ್ಲಿ ನಾನು ನಿನ್ನ ಮಗಳಂಗ ಅನ್ಕೊಂಡಿದೀವಿ. ಹೋಗು ಮಗ, ಹೋಗು. ನೀನ್ ನೋಡಿದ್ರ ಹೊಟ್ಟೆ ಉರಿಯುತ್ತೆ. ಈಗಾರವ ಅಪ್ಪ, ಇದು ಅಪ್ಪ ಇಲ್ಲ, ಅಮ್ಮ
ಅಣ್ಣ ಅತ್ತಿಗೆ ಎಲ್ಲ ಸಿಗ್ತಾವ, ಹೋಗವ ಹೋಗು. ಹೌದು ಪುಷ್ಪ, ನೀನ್ ಇಷ್ಟ ದಿನ ನಮ್ಮ ಅಣ್ಣ ಅದಕ್ಕೆ ಪ್ರೀತಿ ಸಿಕ್ಕಿಲ್ಲ ಅಂತಿದೆ. ನಿಮ್ಮ ಅತ್ತಿಗೆ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಅಣ್ಣ ಒಂದ್ ಆಯ್ತಾನ, ಹೋಗವ ಹೋಗು. ಅವ್ರ ಅಷ್ಟ್ ಬಗ್ಗೆ ಕೂಗ್ತಾವಳೆ ನಿಮ್ಮ ಅತ್ತಿಗೆ, ಹೋಗವ. ಅಲ್ರಿ ಪೊಲೀಸಪ್ಪ, ನನ್ಗೊಂದಿನ ನಮ್ಮ ಅಣ್ಣ ನನ್ ಸ್ವಂತ ಅಣ್ಣನೇ ಬೇಡ ಅಂತಂತಾರ. ಆದ್ರ ನಮ್ಮ ಅತ್ತಿಗೆ ಅಷ್ಟ್ ಬಗೆಯಾಗಿ ಕರಿತವ್ರ, ನನ್ಗ ಹೋಗಕ ಮನ್ಸ ಬತ್ತಿಲ್ರಿ. ಪಾಪ ಅವ್ರಿಗೂ ಹೆಣ್ಮಕ್ಳು ಅಂದ್ರೆ ಎಷ್ಟ ಆಸೆ ಅಂತ ಹೇಳಿ ಇದ್ರಾಗ ಗೊತ್ತಾಗ್ತೈತಿ. ಆದ್ರ ನನ್ನಂತ ಹೆಣ್ಮಕ್ಳು ನಮ್ಮ ತಾಯಿಗೂ ಬೇಡ, ನಮ್ಮ ಅಣ್ಣಂಗೂ ಬೇಡ. ಆದ್ರ ಅವ್ರ ನೋಡಿ ಎಷ್ಟ್ ಚೆನ್ನಾಗ್ ಕರಿತವ್ರ, ಬಾರಮ್ಮ ಬಾ ಅಂತೇಳಿ. ಆದ್ರ ಹೋಗದ ಬೇಡವ ಅನ್ನೋ ತರ ಐತೈತಿ ಪೊಲೀಸಪ್ಪ. ಅಯ್ಯೋ ಪುಷ್ಪ, ಇದಕ್ಕೆಲ್ಲ ಹತ್ರ ಆಗದವ, ಹೋಗು. ನಿಮ್ಮ ಅಣ್ಣ ನಿಮ್ಮ ಅಮ್ಮನವ ಇವತ್ತು ಕ್ಷಣಿಕಂಗ ಆಡ್ಬೋದು. ಬಂದವಳಲ್ಲ ಬಂದ್ಬಿಟ್ಲಲ್ಲ ಅಂತೇಳಿ. ಆದ್ರ ಮಗಳು ಅನ್ನೋದು ಅವ್ರಿಗೂ ಎತ್ತೋರ್ಗ ಇದ್ದೇ ಇರುತ್ತ. ತಲೆ ಕೆಡ್ಸ್ಕೊಂಬೇಡ, ಹೋಗವ ಹೋಗು. ಕೊನೆಗಾಲ ಕೈ ನೀನೇ ಆಗೋದು ನಿಮ್ಮ ಅಮ್ಮಂಗ ನೋಡುವಂತೆ, ಹೋಗು. ಆಕಿಗಂತೂ ಯಾರು ಆಗಕ್ಕಿಲ್ಲ, ಯಾರು ಇಟ್ಕೊಡಕಿಲ್ಲ, ಹೋಗು. ನಿಮ್ಮ ಅತ್ತಿಗೆ ಇಲ್ಲೇ ಅವರ, ಇವ್ರು ಲಕ್ಷ್ಮಿ ಅಕ್ಕ ಅನ್ಬಿಟ್ಟು ಇವ್ರನ್ನ ಅವರ ನೋಡ್ಕೊಂತಿರೋದು. ಹೋಗವ ಹೋಗು. ಯಾಕವ ಪುಟ್ಟಿ ಹೇಳ್ತಿದ್ದಿ? ಅಳ್ಬೇಡ, ಸುಮ್ಕಿರು. ನಿಮ್ಮ ಅಣ್ಣ ನಿನ್ನ ನೋಡ್ತಾ ಇದ್ದೇ ಇರ್ಬೋದು, ನಾನು ಮೊದ್ಲು ನೋಡ್ಕಂತಿದ್ದಿಲ್ಲ. ಇವಾಗ ಹುಡುಗರಾಗಿಲ್ಲ, ನಾನು ನೋಡ್ಕಂತಾರ, ಸುಮ್ಕಿರು. ನನ್ ಕಂಡ್ರೆ ಆಯ್ತಿದ್ದಿಲ್ಲ ನಿಮ್ಮ ಅಣ್ಣಂಗ. ಇವಾಗ ಸುಮ್ನೆ ತಪ್ಪಗಾಯ್ತಾನ, ಎಲ್ಲ ನಿಜಾಂಶ ಗೊತ್ತಾಗವರ್ಗು. ಆಮ್ಯಾಗ ಅವನೇ ಸುಮ್ನೆ ಐತನ, ಸುಮ್ನಿರವ, ಯಾಕಲ್ತಿ? ಕಣ್ಣೀರ್ ಯಾಕ ವೇಸ್ಟ್ ಮಾಡ್ಕಂತ, ಸುಮ್ಕಿರು. ಅಳ್ಬೇಡ, ಕಣ್ಣೀರ್ ಒರ್ಸ್ಕ ಕಣ್ಣೀರು. ನೋಡು ಇಷ್ಟತ್ರ ಯಾಕ? ನಮಗೂ ಕಣ್ಣಲ್ಲಿ ನೀರ್ ಬರ್ತಾವ, ಅಳ್ಬೇಡ, ಕಣ್ಣು ಒರ್ಸ್ಕವ. ಅಂತೂ ಇಂತು ನಾಳೆಗ ಇಲ್ಲ ಇವತ್ತು ರಿಪೋರ್ಟ್ ಬಂತಂದ್ರ ಇವತ್ತಿಗೆ ನಾಳೆ ಕೋರ್ಟ್ ಸಬ್ಮಿಟ್ ಮಾಡ್ಬಿಡ್ಬೇಕು. ನನ್ನ ಲಕ್ಷ್ಮಕ್ಕ ಹೆಂಗಾದ್ರೂ ಮಾಡಿ ಹುಡುಗಿ ನ್ಯಾಯ ಕೊಡ್ಸ್ಬೇಕು ಅಂತ ಅನ್ಕೊಂಡಿವಿ. ಅವ್ರಿಗೆ ಅವಳ ಪಾಲಿನ ಆಸ್ತಿ ಬರ್ಬೇಕು, ಅದನ್ನ ಅವಳ ಹೆಸರು ಮಾಡಿಸ್ಬಿಡುಮ ಅಂತ ಅನ್ಕೊಂಡಿವಿ ಕಣಕ. ಅಯ್ಯೋ ಪೊಲೀಸಮ್ಮ, ಈ ಕೇಸರು ಮಾಡ್ಸಕ್ ಹೋಗ್ಬೇಡ್ರಿ. ನಾನು ಹೇಳ್ತೀನಿ ಕೇಳ್ರಿ. ಇವ್ರ ಹುಟ್ಟ ಮಕ್ಳಿಗೆ ಅಂತ ಹೇಳಿ ಮಾಡಿಸ್ಬಿಟ್ರಿ. ಅವಾಗ ಏನ್ ಮಾಡ್ತಾರ, ಇವಳ ಹೆಸರು ಕಿರಕಿಲ್ವಲ್ಲ, ಇಲ್ಲ ಅಂದ್ರ ಇವಳ ಹೆಸರ ಮಾಡಿಸ್ರಿ. 20 ವರ್ಷ ಮಾಡಬಾರ್ದು ಅಂತೇಳಿ ಬಿಲ್ ಬರ್ಸ್ಬಿಡ್ರಿ. 20 ವರ್ಷಕ್ಕಂತ ಯಾರದೇ ಕಾರಣಕ್ಕೂ ಅವ್ರ ಅಣ್ಣಂಗಾಲಿ, ಅವ್ರ ಅಮ್ಮಂಗಾಲಿ, ಅವ್ರ ಅತ್ತಿಗೆಗೆ ಆಗಲಿ ಯಾರಿಗೂ ಬರಿಬಾರ್ದು ಅಂತ ಹೇಳ್ಬೇಕು. ಯಾಕಂದ್ರೆ ಇವತ್ತು ಚೆನ್ನಾಗಿದ್ದರು ನಾಳೆ ಬಂದಿರೋಕಿಲ್ಲ. ಹೇಳೋದ್ ಅರ್ಥ ಮಾಡ್ಕೊಳ್ರಿ. 20 ವರ್ಷಕ್ಕಂತ ಅಲ್ಲೇ ಲಾಯರ್ ಹತ್ರ ಹೇಳಿ ಮಾಡಿಸ್ರಿ ಪೊಲೀಸಮ್ಮ. ಹೌದಲ್ಲ ಲಕ್ಷ್ಮಿ ಅಕ್ಕ, ನೀವ್ ಹೇಳ್ತಿರೋ ತರಿ ಐತಿ ನೋಡ್ರಿ. ನನ್ಗೆ ಇಲ್ಲಿವರೆಗೂ ಅರ್ಥ ಆಗ್ತೈತಿ. ಹೆಂಗಾರು ಮಾಡಿ ಆ ಹುಡುಗಿದು ಏನ್ ಬರುತ್ತಾ ಅವಳ ಹೆಸರು ಮಾಡ್ಸೋದು ಒಳ್ಳೇದೈತಿ ನೋಡಿ. ನೀವ್ ಹೇಳ್ತಿರೋ ತರಿ ಐತಿ ನೋಡಿ. ಆದ್ರೂ ಅಣ್ಣಯ್ಯ ಸಿಕ್ಕವಳೆ ಅನ್ಬಿಟ್ಟು ಒಂಚೂರು ಖುಷಿ ಇಲ್ಲ ಕಣಕ್ಕೆ. ಮಾತೆ ಆಡೋಲ್ತು, ನನ್ಗೆ ಅದಾ ಬೇಜಾರಾಗ್ತೈತಿ. ನಾನುವೆ ಇಷ್ಟ ವರ್ಷ ಅಣ್ಣನ ಪ್ರೀತಿ ಇಲ್ಲ, ತಾಯಿ ಪ್ರೀತಿ ಇಲ್ಲ ಅನ್ಬಿಟ್ಟು ನಾನು ಅಷ್ಟು ಖುಷಿಯಿಂದ ಬಂದೆ. ಆದ್ರೆ ನನ್ ಮಾತೆ ಆಡೋಲ್ರು. ಅಯ್ಯೋ ಮಗ, ಎಲ್ಲನೂ ಕ್ಷಣಿಕಕ್ಕೆ ಸಿಕ್ಬಿಡು ಅಂದ್ರೆ ಯಾವ ಸಿಕ್ಬಿಡ್ತವೆ? ಎಲ್ಲದಕ್ಕೂ ಒಂದ್ ಕಾಲ, ಒಂದ್ ಸಂದರ್ಭ, ಸಮಯ ಅಂತ ಇರ್ಬೇಕು. ಸುಮ್ಕಿರು, ಏನು ಆಗಕ್ಕಿಲ್ಲ. ಹೆಂಗೋ ಈಗ ನಿಮ್ಮ ಅತ್ತಿಗೆ ಹತ್ರ ಬಂದ್ ಸೇರ್ಕೊಂಡಿಯಲ್ಲ, ನಿಮ್ಮ ಅತ್ತಿಗೆನೂ ಒಳ್ಳೇದ್ ಮಾಡ್ತಾಳೆ ನಿಂಗ, ಸುಮ್ಕಿರು. ಚೆನ್ನಾಗ್ ನೋಡ್ಕಂತಾಳೆ. ಅವಳಿಗೂ ಹೆಣ್ಣು ಹುಡುಗ್ರವ, ಅವಳು ಚೆನ್ನಾಗ್ ನೋಡ್ಕಂತಾಳೆ, ಸುಮ್ಕಿರು. ಅಕ್ಕ, ಅವ್ರ ನಮ್ಮನ್ ನೋಡ್ಕೊಳ್ಳೋದ್ ಬೇಡಕ್ಕ. ನಾನು ಮನೆ ಕೆಲಸ ಇವು ಮಾಡ್ಕೊಂಡು ಇದ್ದೋಳು, ನನ್ಗೆ ಗೊತ್ತೈತಿ, ಇರ್ತೀನಿ ಇಲ್ಲ ಅಂತಲ್ಲ. ಆದ್ರೆ ತಂದೆ ತಾಯಿ ಪ್ರೀತಿ ಅಂತ ಏನು ಗೊತ್ತಿಲ್ದಂತೆ ಇದ್ದೋಳಕ್ಕ. ನಂಗೆ ಅದೊಂದ್ ಪ್ರೀತಿ ಸಿಕ್ಬಿಟ್ರೆ ಸಾಕು, ನಂಗೆ ಯಾವ್ದು ಬೇಡಕ್ಕ. ಅಯ್ಯೋ ಮಗ, ನೋಡಿಲಿ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅವ್ರ ನಿಮ್ ತಾಯಿ ಇವತ್ತು ಮಾತಾಡ್ಬೋದು, ನಾಳೆ ಬಂದಾಯ್ತಲ್ಲ. ನಿಂಗೇನಾರು ಬೇಜಾರಾಯ್ತು ಅಂದ್ರೆ ನಮ್ಮಟ್ಟಿ ತಕ್ಕ ಬಾ, ಆ ಲಕ್ಷ್ಮಕ್ಕ ಅವಳ ಅನ್ಬಿಟ್ಟು ಲಕ್ಷ್ಮಿ ಅವ್ವ ಅಂತಂದು ನನ್ನ ಅವ್ವ ಅಂತ ನೀನೇನ್ ಮಾಡ್ತೀಯ ಮಗ? ನನ್ಗೂ ಹೆಣ್ಣು ಇಟ್ಲು, ನನ್ಗೂ ಹೆಣ್ಣು ಹುಡುಗ್ರವ, ಇಬ್ರು ಹೆಣ್ಣು ಹುಡುಗ್ರು. ನೀನು ನನ್ನ ಮಗ್ಳ ಇದ್ದಂಗೆ ಕಣವ. ನಾನು ಯಾಕ ಇದ್ ಮಾಡ್ಲಿ ಹೇಳು? ನಂಗಂತೂ ಮನ್ಸು ಹೆಣ್ಮಕ್ಳು ಅಂದ್ರೆ ಬಾಳ ಇಷ್ಟ. ಯಾವ್ದಕ್ಕೆ ಯೋಚನೆ ಮಾಡ್ಬೇಡ, ಅಳ್ಬಾರ್ದು, ಕೊರಗಬಾರ್ದು, ಇದು ಕೊರಗ್ತಿ. ಹೌದಮ್ಮ, ಇವಾಗ ನೋಡು ನನ್ನಿಗೆ ಯಾರು ಕರಿತ್ರು ಇಲ್ಲ ಅಂತ ಹೇಳ್ತಿಲ್ಲ. ಕರೆದ್ರು ನನ್ಗೆ ರಕ್ಷಣೆ ಇರುತ್ತೋ ಇಲ್ವೋ ಅಂತ ಅನ್ಕೊಂಡು ನಾನು ಹೋಗೇ ಇದ್ದೀರ ಯಾರಾಗಿ ತಕ್ಕ. ಆದ್ರೆ ನೋಡು, ನಾನು ಇಲ್ಲೇ ಇರೋದಕ್ಕೆ ನನ್ಗೊಂದ್ ರಕ್ಷಣೆ. ಲಕ್ಷ್ಮ ಕೊರಟಿಯಾಗಿ ಇವ್ನಿ ಅನ್ಬಿಟ್ಟೆ ರಕ್ಷಣೆ ಆಯ್ತು ನನ್ಗೆ. ನನ್ಗೂ ನನ್ ಮಕ್ಳು ಕಾವಲಾಗವ್ರ. ನೋಡು, ಮನೆ ಸುತ್ತ ಬೇಲೆ ಹಾಕ್ಸೋರು, ಒಬ್ರು ಬರ್ಬಾರ್ದು ಬಿಡ್ಬಾರ್ದು ಹಂಗ. ಹೆಂಗ್ ಅಂಚೆಲ್ಲ ಕೂರ್ಸಿ ಎತ್ತದಂಗ ಬಿಡ್ದಂಗ ಒಬ್ರು ಬರ್ಕೋಕಿಲ್ಲ ಗೊತ್ತೇನ? ಅಟ್ಟಿ ಒಳಕ ಬೇಗ ಹಾಕ್ಬಿಟ್ರಂತೂ ಚಿಲ್ಕೊಂದ್ ಆಡು ದೊಡ್ಡದು. ಹೆಂಗ್ ಹಾಕವ್ರೆ ಗೊತ್ತೇನ? ಕಬ್ರದ್ದು ಯಾರು ತೆಗಿಯಕ್ಕಾಗಿಕ್ಕಿಲ್ಲ. ಹಂಗ ಹಾಕಿ ಹಂಗ ಮನ್ಯಾಗ ಆ ಮನ್ಯಾಗ ಯಾರು ಬಂದ್ಬಿಡ ಕಿತ್ತಂತ ಇಂತ ಇಟ್ಲು ಮನೆ ಇತ್ತಂತ. ಅದಕ್ಕೆ ಇಟ್ಲು ಮನೆಯಾಗ ಯಾರು ಬಂದ್ಬಿಡ್ತಾರ ಅಂದ್ಬಿಟ್ಟು ಈ ಮನೆಯಾಗ ಕರ್ಕೊಂಬಂದಾರ. ಒಳ್ಳೇದ್ ಮಾಡ್ತಾರ ಬಿಡವ. ಹೆಂಗೋ ಪೊಲೀಸಮ್ಮ, ನೀವು ನನ್ಗ ತಾಯಿ ಪ್ರೀತಿ ಎಲ್ಲ, ನಮ್ಮ ಅತ್ತಿಗೆ ಪ್ರೀತಿ ಎಲ್ಲಾನು ಹುಡುಕಿಸ್ಕೊಟ್ರಿ. ನಾನು ಇಷ್ಟ್ ದಿನ ತಂದೆ ತಾಯಿ ಪ್ರೀತಿ ಇಲ್ದೇ ಇರೋದು ಇವತ್ತು ಕಣ್ಣು ಕಾಣಿಸ್ತೈತಿ. ತಾಯಿ ಅಂತೂ ಒಂದಾಗಕ್ಕಿಲ್ಲ ಅನ್ಸುತ್ತ ಅಯ್ಯಮ್ಮ, ನೋಡಿದ್ರೆ ಗೊತ್ತಾಗ್ಬಿಡುತ್ತ. ಆದ್ರ ನಮ್ಮ ಅತ್ತಿಗೆ ನನ್ ಕೈ ಬಿಡಲ್ಲ ಅಂತ ನಂಬಿಕೆ ಐತಿ. ಸರಿ ಲಕ್ಷ್ಮಿ ಅವರನ್ನ ಬಂದ್ ಕೆಲಸ ಮುಗೀತು. ಇನ್ನ ಅವರು ಸ್ಟೇಷನ್ದಾಗ ಇದ್ದಾರೆ. ಅವಳಿಗೆ ಹಂಗ ಬಂದ್ ಹೋಗ್ತಾಳಂತೆ. ಏನ ಸ್ಟೇಷನ್ದಾಗ ಅವಳೆ ಅಂತ ಸರಿಯಾಗಿ ಬಡಿಯಕ್ ಸಿಗುತ್ತೆ. ನಾವು ಹೋಗ್ತೀವಿ. ಅವಳಂತ ಅನ್ಕೊಂಡ್ಬಿಟ್ಟಿರ್ತಾಳೆ. ಲಕ್ಷ್ಮಿ ಮನೆಗೆ ಹೋಗೋಳಂದ್ರೆ ಲೇಟ್ ಆಗಿ ಬರ್ತಾಳೆ ಅಂದ್ಬಿಟ್ಟು ಸ್ಟೇಷನ್ ಬರ್ತಾಳಂತ ಅವಳು. ಅವ್ರು ಇನ್ನೊಬ್ರು ಅವರಲ್ಲ ಪಿಸಿಗಳು, ಅವ್ರ ಹತ್ರ ಮಾತಾಡ್ಕೊಂಡು ಬರಕ್ಕೆ. ಅದಕ್ಕೆ ನಾನು ಹೋಗ್ತೀನಿ, ಸರಿನಾ? ಸರಿ ಕಣೆ ಯಮುನಾ ಮೇಡಮ್ ಅವರ, ಸರಿ ಹೋಗ್ ಬರೋರಿ. ನಾನು ಈ ಹುಡುಗಿ ಕಾವಲಾಗಿರ್ತೀನಿ. ಯಾವತ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನೀವು ಹೋಗ್ ಬರೋರಿ. ನಡೀರಿ ಕೃಷ್ಣಪ್ಪ, ಇನ್ನ ಜೀಪ್ ತಗೊಂಡು ಹೋಗ್ಬೇಕು ಪಟಪಟ. ಇನ್ನ ಬೇರೆ ಕಡೆ ಇಲ್ಲ. ನಡೀರಿ ಹೋಗ. ನೋಡಿದ್ರಲ್ಲ ವೀಕ್ಷಕರೇ, ಈ ಹುಡುಗಿ ಹೆಸರು ಜಮೀನು ಆಸ್ತಿ ಎಲ್ಲ ಬರ್ದಾರಂದ್ರ ಕಿತ್ಕೊಳ್ಳೋದು ಏಟತ್ತು ಕಿತ್ಕೊಂಡ್ಬಿಡ್ತಾರ. ಅದಕ್ಕ ಇಲ್ಲ ಇವ್ರ ಮಕ್ಕಳು ಹೆಸರು ಮಾಡ್ಬೇಕು. ಮಕ್ಕಳು ಇವತ್ತು ಆಯ್ತಾರ ಅಂತ ಯಾವ ಗ್ಯಾರಂಟಿ ಇಲ್ಲ. ಇನ್ನ 20 ವರ್ಷ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ಯಾರು ಸೈನ್ ಹಾಕೋರಿ
ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.